ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ. ಸ್ವಾಮಿ ಮಹಾರಾಜ್ ಕೀ ಜಯ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ, ಭಕ್ತರ ಒಂದು ಅನುಭವಗಳನ್ನು ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಯೂಟ್ಯೂಬ್ ಚಾನಲ್ ಮುಖಾಂತರ ಹಂಚ್ಕೋತಾ ಇದ್ದೀನಿ. ತುಂಬ ಖುಷಿ ಅನಿಸುತ್ತೆ. ಒಂದೊಂದು ಎಕ್ಸ್ಪೀರಿಯನ್ಸು ಹಂಚ್ಕೊಳ್ಳುವಂಥ ರೀತಿ ಸೆಕೆಂಡ್ರಿ, ಜನ ಅದನ್ನು ಇಷ್ಟಪಡ್ತಾ ಇದ್ದಾರಲ್ಲ, ಅದು ದತ್ತ ಮಹಾರಾಜರ ಒಂದು ಕೃಪೆ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಅನುಭವ ಒಂದು ಮರಾಠ ಚಾನಲಲ್ಲಿ, ಮಹಾರಾಷ್ಟ್ರದ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮ ಅನುಭವವನ್ನು ತಮ್ಮ ಧ್ವನಿಯ ಮುಖಾಂತರ ಹಂಚಿಕೊಳ್ಳುವ ಒಂದು ಕಾರ್ಯಕ್ರಮ ಸುಮಾರು ದಿನದಿಂದ ನಡೀತಾ ಇದೆ. ದಯಮಾಡಿ ನಿಮ್ಮೆಲ್ರಿಗೂ ಒಂದು ನನ್ನ ರಿಕ್ವೆಸ್ಟ್ಮೆಂಟು, ಸ್ವಾಮಿ ಸಮರ್ಥರ ಸೇವೆ ಪ್ರಾರಂಭ ಆದ ಮೇಲೆ ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಒಂದು ಅನುಭವ ಕೂಡ ನೀವು ಅಟ್ಲೀಸ್ಟ್ ಒಂದು ಆಡಿಯೋ ಮಾಡಿ ಕಳಿಸಿದ್ರಂತೂ ತುಂಬಾನೇ ಒಳ್ಳೆಯದು. ಒಂದು ಆಡಿಯೋ ರೆಕಾರ್ಡಿಂಗ್ ಮಾಡಿ ಕಳಿಸಿ. ಇದರಿಂದ ನಿಮಗೆ ಸಿಗುವಂಥ ಪುಣ್ಯ, ಅದರಿಂದ 10 ಜನ ಭಕ್ತಾದಿಗಳಾದರೂ ಕೂಡ ಒಂದು ಸ್ವಾಮಿ ಸೇವೆಯಲ್ಲಿ ಬಂದರೆ ಅದರದ್ದು ಸಂಪೂರ್ಣ ಫಲಪ್ರಾಪ್ತಿ ನಿಮಗಾಗುತ್ತೆ. ಇದು 100%, ಇದರಲ್ಲಿ ಸಂಶಯನೇ ಇಲ್ಲ. ನಿಮ್ಮಿಂದ 10 ಜನ ಸ್ವಾಮಿ ಸಮರ್ಥರ ಭಕ್ತರು ಹೆಚ್ಚಿಗೆ ಆಗಿದ್ದಾರೆ ಅಂತ ನಾವು ಅನ್ಕೊಂಡ್ರೆ ಅಲ್ಲಿ ನಮ್ಮ ಜನ್ಮ ಪಾವನ. ಯಾಕಂದರೆ ಅನುಭವ ನೀವು ನನ್ನ ಮುಂದೆ ಹೇಳದೇ ಇದ್ರೂ ಪರವಾಗಿಲ್ಲ, ಒಂದು ಆಡಿಯೋ ಮಾಡಿ ನನ್ನ ಈ ನಂಬರ್ಗೆ 9482731430 ಈ ನಂಬರ್ಗೆ ತಮ್ಮ ಆಡಿಯೋ ಹಾಕಿದ್ರು ಕೂಡ ನಾನು ಅದನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಟೆಲಿಕಾಸ್ಟ್ ಮಾಡ್ತೀನಿ. ಅದರಿಂದ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಆಗ್ತಾರೆ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಆಡಿಯೋದು ಆ್ಯಕ್ಚುಲಿ ಮರಾಠಿಯಲ್ಲಿರೋದು, ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ. ಇವರ ಹೆಸರು ತಿಳಿಸಿಲ್ಲ. ಕಾರಣ ಏನು ಅಂತಂದರೆ ಅವರ ಮೈಂಡ್ ಸೆಟ್ಟು. ನೀವು ಕೂಡ ನಿಮ್ಮ ಹೆಸರನ್ನು ಯಾವುದೇ ಕಾರಣಕ್ಕೆ ಬಹಿರಂಗ ಪಡಿಸ್ಬೇಡಿ. ಸೊ ನಿಮ್ಮ ಆಡಿಯೋ ಕಳಿಸಿದ್ರೆ ಸಾಕು, ನಾವು ಅದನ್ನು ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ. ಸೊ ಇವರು ಮೂಲತಃ ಒಂದು ತುಂಬ ಹಳ್ಳಿಯಲ್ಲಿ ಇರ್ತಕ್ಕಂತಹ ಒಬ್ಬ ಭಕ್ತರು. ಇವ್ರದ್ದು ಕೆಲಸ ಏನಪ್ಪ ಅಂದರೆ, ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗೋದು, ಗದ್ದೆ ಕೆಲಸ ಮಾಡೋದು, ಆ ಒಂದು ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸದಲ್ಲೇ ಇವರು ಇರೋ ಕಾರಣಾರ್ಥವಾಗಿ ಸ್ವಾಮಿ ಸಮರ್ಥರ ಒಂದು ಸೇವೆ ಇವ್ರ ಕೈಯಿಂದ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವ್ರ ಕೆಲಸ ಏನಪ್ಪಾ ಅಂತಂದ್ರೆ, ಒಂದು ಸ್ವಾಮಿಯ ಫೋಟೋ ಯಾರೋ ಇವರಿಗೆ ಕೊಟ್ಟಿದ್ರು, ಸ್ವಾಮಿ ಸಮರ್ಥರದ್ದು ಒಂದು ಫೋಟೋ ಕೊಟ್ಟಿದ್ರು. ಇವರು ಅಲ್ಲಿ ಕೆಳಗಡೆ ಭ್ಯೂನಕೋ ಮೀ ತುಜೆ ಪಾಟಿಸಿ ಆಹೆ ಎಂದು ಒಂದು ವರ್ಡ್ ಇತ್ತು, ಅದ್ರ ಕೆಳಗಡೆ ಶ್ರೀ ಸ್ವಾಮಿ ಸಮರ್ಥ ಇಷ್ಟು ಬರ್ಬಿಟ್ಟಿತ್ತು. ಇವರಿಗೆ ಏನೂ ಗೊತ್ತಾಗಿಲ್ಲ. ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಪ್ರತಿ ದಿವಸ ಅದ್ರ ಮುಂದೆ ನಿಂತ್ಕೊಂಡು ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ ಅನ್ನೋ ನಾಮಸ್ಮರಣೆ ಒಂದು 15 ನಿಮಿಷ ಜಪ ಮಾಡಿ ಒಂದು ಹೂವನ್ನು ದೇವರ ಒಂದು ಫೋಟೋ ಮೇಲೆ ಏರಿಸಿ ತಮ್ಮ ಒಂದು ಕೆಲಸಕ್ಕೆ ಹೋಗ್ತಾ ಇದ್ರು. ಹೋಗಿರ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಯಶಸ್ವಿಯಾಗಿ ಸಾಗ್ತಾ ಇತ್ತು. ಇದರ ಜೊತೆ ಪ್ರತಿ ಗುರುವಾರ ಯಾರಿಗಾದ್ರೂ ಒಂದು ಅನ್ನ ಹಾಕೋದು, ನಾಯಿಗಳಿಗೆ ಅನ್ನ ಹಾಕೋದು, ಇದು ಒಂದೇ ಸಿಂಪಲ್ ಸೇವೆ ಇವರು ಮಾಡ್ಕೊಂಡು ಹೋಗ್ತಾ ಇದ್ರು. ಇವ್ರಿಗಿರ್ತಕ್ಕಂಥ ಸಮಸ್ಯೆ ಏನಪ್ಪಾ ಅಂದ್ರೆ, ಇವ್ರ ಯಜಮಾನರು ಸಿಕ್ಕಾಪಟ್ಟೆ ಕುಡಿಯೋದು, ಹೆಂಡತಿ ಮೇಲೆ ಸಂಶಯ ಮಾಡೋದು, ಇವೆರಡು ಇವರಿಗೆ ಇರ್ತಕ್ಕಂಥ ದೊಡ್ಡ ಸಮಸ್ಯೆಗಳು. ಇವರಿಗೆ ಆ ಸಮಸ್ಯೆಯಿಂದ ಅವರನ್ನ ಹೆಂಗ್ ತರಬೇಕು ಹೊರಗಡೆ ಅನ್ನೋದನ್ನೇ ಗೊತ್ತಾಗಲಿಲ್ಲ. ಒಂದು ದಿವಸ ಏನಾಗುತ್ತೆ ಅಂತಂದ್ರೆ, ಯಾವುದೋ ಒಂದು ದೇವಸ್ಥಾನಕ್ಕೆ ಇವರು ಹೋಗಿರ್ತಾರೆ. ಆ ಭಗವಂತನ ಕೃಪಾಶೀರ್ವಾದದಿಂದ ಆ ತೀರ್ಥ ಇವ್ರು ಕುಡಿತಾರೆ. ಕುಡಿದ್ಮೇಲೆ ಅವ್ರ ಯಜಮಾನರು ಹಿಂಗಿದ್ದಾರೆ ಅಂತ ಹೇಳಿ ಅರ್ಚಕರ ಮುಂದೆ ಹೇಳಿದಾಗ, ಅರ್ಚಕರು ಇವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ಪ್ರತಿ ದಿವಸ ಯಾವ್ದಾದ್ರೂ ಒಂದು ದೇವರ ತೀರ್ಥ ಅವ್ರಿಗೆ ಕೊಡಿಸಮ್ಮ ಅಂತ ಹೇಳಿ ಇಷ್ಟೇ ಸಣ್ಣ ಒಂದು ಬೀಜ ಅವರ ಸ್ವಾಮಿಯ ಭಕ್ತಿಯಲ್ಲಿರ್ತಕ್ಕಂಥ ಒಂದು ಮರಭೂಮಿಯಾಗಿರ್ತಕ್ಕಂತಹ ಆ ಒಂದು ಹೃದಯದಲ್ಲಿ ಬಿತ್ತಾರೆ. ಸೊ ಇವರು ಮನೆಗೆ ಬಂದು ಅವತ್ತು ರಾತ್ರಿ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಏನಪ್ಪಾ ಅಂತಂದ್ರೆ ಏನ್ ಮಾಡೋದು, ಏನೂ ಮಾಡೋದು ಬೇಡ, ಆ ಸ್ವಾಮಿನ ನಾನು ಹೃದಯಪೂರ್ವಕವಾಗಿ ನಾನು ನಂಬಿದ್ದೀನಿ, ಸ್ವಾಮಿಯ ಇಚ್ಛೆಯಂತೆ ಇದೆಲ್ಲವೂ ನಡೆಯೋದಕ್ಕೆ ಸಾಧ್ಯ, ಸ್ವಾಮಿನೇ ಇದಕ್ಕೆ ಪರಿಹಾರ ಕೊಡ್ತಾರೆ ಅಂತೇಳಿ ಸ್ವಾಮಿ ಮೇಲೆ ಅಭೂತಪೂರ್ವವಾದ ಒಂದು ವಿಶ್ವಾಸ ಇಟ್ಟು, ಅಖಂಡ ವಿಶ್ವಾಸ ಇಟ್ಟು, ಸ್ವಾಮಿಯ ಮೂಲೆ ಒಂದು ತಾಮ್ರ ತಮ್ಗೆ ಇಟ್ಟು ಆ ಒಂದು 108 ನಾಮಸ್ಮರಣೆ ಮತ್ತೆ ಒಂದು ಅಗರಬತ್ತಿ ಪೌಡರ್ನ ಅದರಲ್ಲಿ ಹಾಕಿ ಪ್ರತಿ ದಿವಸ ಆ ಒಂದು ತೀರ್ಥವನ್ನ ಆ ಗಂಡನಿಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಇದು ಯಥಾಶಕ್ತಿಯಾಗಿ ನಡೀತಾನೆ ಇರುತ್ತೆ. 21 ದಿವಸ ಆದ ಮೇಲೆ ಅವರಿಗೆ ವಾಮಿಟ್ ಸ್ಟಾರ್ಟ್ ಆಗತ್ತೆ. ಯಾರಿಗೆ? ಅವ್ರ ಯಜಮಾನ್ರು. ಸೊ ಇವ್ರಿಗೆ ಅದು ಮೈಂಡ್ ಸೆಟ್ ಎಲ್ಲ ಇರಲ್ಲ. ಇವ್ರಿಗೆ ಏನಂತಂದ್ರೆ ಸ್ವಾಮಿಗೆ ಪ್ರತಿ ದಿವಸ ನಾಮಸ್ಮರಣೆ ಮಾಡಬೇಕು, ಆ ನೀರನ್ನ ಅವರಿಗೆ ಕೊಡಬೇಕು, ಇಷ್ಟೇ. ಇದು ಯಾವ ದೊಡ್ಡ ಸೇವೆನೂ ಅಲ್ಲ, ಇದು ಏನೂ ಅಲ್ಲ. ಅಂದ್ರೆ ಅವರು 10 ನಿಮಿಷ ಮಾಡಿದ್ರು ಕೂಡ ಸಂಪೂರ್ಣವಾಗಿ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿಯಿಂದ ಸ್ವಾಮಿ ಸೇವೆ ಮಾಡೋರು. ಅಂದ್ರೆ ಮನಸ್ಸಲ್ಲೊಂದು ಬಾಯಲ್ಲೊಂದು, ನೋ ಚಾನ್ಸ್. ಅಂದ್ರೆ ಸ್ವಾಮಿ ಇದ್ದಾನೆ, ಕಾಪಾಡ್ತಾನೆ, ದಟ್ಸ್ ಆಲ್, ಅಷ್ಟೇ. ಆ ಒಂದು ವಿಶ್ವಾಸ ಇದೆಯಲ್ಲ, ಆ ವಿಶ್ವಾಸನೇ ಅವ್ರಿಗೆ ಕಾಪಾಡುತ್ತೆ ಮುಂದೆ. ಸೊ 21 ದಿವಸ ಆದಮೇಲೆ ಅವ್ರು ಒಂದು ದಿವಸ ಹೆಂಡತಿನ ಕೂತ್ಕೊಂಡು ಹೇಳ್ತಾರೆ. ಏನಂತ ಅಂದ್ರೆ, ನನ್ನ ಕನಸಲ್ಲಿ ಒಬ್ಬ ವಯಸ್ಸಾಗಿರ್ತಕ್ಕಂಥ ವೃದ್ಧ ಬಂದು ನನಗೆ ಕಟ್ಟಿಗೆ ತಗೊಂಡು ಹೊಡಿತಾ ಇದ್ದಾರೆ. ಇಷ್ಟು ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಮಾರನೇ ದಿವಸ ಇವ್ರು ಏನ್ ಮಾಡ್ತಾರೆ, ಒಂದು 25ನೇ ದಿವಸಕ್ಕೆ ತಿರ್ಗಾ ಅದನ್ನ ಧೂಮ್ರಪಾನ ಅಂದ್ರೆ ಡ್ರಿಂಕ್ಸ್ ಮಾಡಕ್ಕೆ ಹೋದಾಗ ಒಂಥರ ಬೇಡ, ಇದು ವಾಮಿಂಟು ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ ಇವ್ರಿಗೆ. ಬೇಡ ಅಂತ ವಾಪಸ್ ಬಂದ್ಬಿಡ್ತಾರೆ. ವಾಪಸ್ ಬಂದು ಮನೆಯಲ್ಲಿ ಮಲಗಿದಾಗ ತಿರ್ಗಾ ಬೆಳಗಿನ ಜಾವ ಒಂದು 4 ಗಂಟೆ ಸಮಯಕ್ಕೆ ಅವ್ರಿಗೆ ರಿಪೀಟು ಕನಸು ಬರುತ್ತೆ. ಏನಪ್ಪಾ ಅಂತಂದ್ರೆ, ಬಡಿಗೆಯಿಂದ ಹೊಡಿತಿರ್ತಕ್ಕಂಥ ಒಬ್ಬ ವೃದ್ಧ ಅವರ ಕೈಯಲ್ಲಿ ಒಂದು ಪ್ರಸಾದ ಕೊಟ್ಟಂಗೆ, ನಾನು ಪ್ರಸಾದ ತಿಂದಂಗೆ. ಆ ಒಂದು ಕನಸು ಅವ್ರ ಮನಸ್ಸಿನ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ಅವತ್ತಿನಿಂದ ಅವರು ಆ ಒಂದು ಎಣ್ಣೆಯ ಚಟವನ್ನ ಬಿಟ್ಟು ಬಿಡ್ತಾರೆ. ಇದರ ಜೊತೆ ವಾಪಸ್ಸು ಸಂಶಯ, ಈ ಗಂಡ ಹೆಂಡತಿಯ ಮಧ್ಯೆ ಸಂಶಯ ಅನ್ನೋದು ಇತ್ತು ಅಂತಂದ್ರೆ ಆ ಒಂದು ಸಂಸಾರ ಇದೆಯಲ್ಲ, ಅದು ಕತೆ ಮುಗೀತು. ಸಂಶಯ ಅನ್ನೋದು ಒಂದು ಸಬ್ಜೆಕ್ಟು ಒಂದು ಸಾರಿ ಗಂಡಸಿನ ಮನಸ್ಸಿನಲ್ಲಾಗ್ಲಿ ಹೆಣ್ಣಿನ ಮನಸ್ಸಿನಾಗ್ಲಾಗ್ಲಿ ಬಂದ್ರೆ ಆ ಸಂಸಾರ ಆಗೋದು ಕಷ್ಟ. ಬಟ್ ಆದ್ರೆ ಅಲ್ಲಿರ್ತಕ್ಕಂಥ ಭಕ್ತರಿಗೆ ಸ್ವಾಮಿ ಮೇಲೆ ಒಂದು ಅಪಾರ ನಂಬಿಕೆ ಇತ್ತು. ಯಾವ ಮಹಾರಾಜರಿಗೆ ನಾನು ಬರೀ 5 ನಿಮಿಷ 10 ನಿಮಿಷ ಜಪ ನಾಮಸ್ಮರಣೆ ಮಾಡಿದ್ದಕ್ಕೆ ಇವತ್ತು ನನ್ನ ಜೀವನ ಚೆನ್ನಾಗಿದೆ ಅಂತಂದ್ರೆ, ಇನ್ನೂ ಕೂಡ ಖಂಡಿತವಾಗಿಯೂ ನಮ್ಮ ಯಜಮಾನರು ನನ್ನ ಮೇಲೆ ಸಂಶಯ ಮಾಡೋದನ್ನ ಕಡಿಮೆ ಮಾಡ್ತಾರೆ. ಕೊನೆಗೆ ಏನಾಗೋಗ್ಬಿಡುತ್ತೆ ಅಂತಂದ್ರೆ, ಆ ಪ್ರತಿ ದಿವಸ ತೀರ್ಥ ಕುಡಿತಾ ಮನುಷ್ಯ ಯಾವ ಮಟ್ಟಕ್ಕಾಗೋಗ್ಬಿಟ್ಟ ಅಂತಂದ್ರೆ, ಸ್ವಾಮಿ ಸೇವೆ ನಾನು ಮಾಡ್ತೀನಿ ಅಂತೇಳಿ ಸ್ವಾಮಿ ಸೇವೆ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಸ್ವಾಮಿ ಸೇವೆ ಮಾಡೋದಕ್ಕೆ ಯಾವ ತರ ಅವನು ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಗೆ ಸಂಶಯ ಅನ್ನೋದು ತುಂಬಾನೇ ಕಡಿಮೆ ಆಗ್ತಾ ಬಂತು. ಇದು ಈ ಒಂದು ವಿಚಾರ ಎಷ್ಟರ ಮಟ್ಟಿಗೆ ಹೋಗ್ಬಿಡ್ತು ಅಂತಂದ್ರೆ, ಒಂದು ಹೃದಯದಲ್ಲಿ ಸ್ವಾಮಿ, ಇನ್ನೊಂದು ಹೃದಯದಲ್ಲಿ ನನ್ನ ಹೆಂಡತಿ ಅನ್ನೋ ಒಂದು ಆ ಮಟ್ಟಕ್ಕೆ ಪ್ರೀತಿ ವಿಶ್ವಾಸ ಬಂತು. ಕೊನೆಗೂ ಆ ಭಕ್ತರು ಅದರಲ್ಲಿ ಗೆದ್ಲು. ಕೊನೆಗೆ ಏನಾಗ್ಬಿಡುತ್ತೆ ಅಂದ್ರೆ, ಅವ್ರ ಮನಸ್ಸಲ್ಲಿ ಒಂದು ಆಸೆ ಬರುತ್ತೆ, ಇಲ್ಲ ನನ್ನ ಈ ಒಂದು ಅನುಭವನ ನಾನು ನಮ್ಮ ಪಾಟೀಲ್ ತಾಯಿಗೆ, ಅಂದ್ರೆ ಅದು ಯೂಟ್ಯೂಬ್ ಚಾನಲ್ ನಡೆಸುವಂತ ಒಬ್ರು ಅವರು ಆರ್ಗನೈಸ್ ಮಾಡೋರು, ಅವ್ರ ಹತ್ರ ಈ ಒಂದು ಅನುಭವನ ಹಂಚ್ಕೋತಾರೆ. ಹಂಚ್ಕೊಂಡು ಮಾರನೇ ದಿವಸ ಇವತ್ತು ಹಂಚ್ಕೋಬೇಕು, ಇವತ್ತು ನಾನು ಹಂಚ್ಕೋಬೇಕು ಅಂತಂದ್ರೆ ಒಂದು ಮೈಂಡ್ ಫಿಕ್ಸ್ ಆಗಿರ್ತೀನಿ, ನಾನು ಇದನ್ನ ಮಾತಾಡಬೇಕು ಅಂತ. ಸೊ ಅದ್ರ ಜೊತೆ ಇವ್ರು ಏನ್ ಮಾಡ್ಬಿಡ್ತಾರೆ, ಹಿಂದಿನ ದಿವಸ ಹೊಲಕ್ಕೆ ಹೋಗಿರ್ತಾರೆ. ಇವ್ರು ಅಷ್ಟೊತ್ತಿಗೆ ಯಾವ ಮಟ್ಟಕ್ಕೆ ಇವರು ನಮ್ಮ ನಾಮಸ್ಮರಣೆ ಸ್ಟಾರ್ಟ್ ಮಾಡಿರ್ತಾರೆ ಅಂತಂದ್ರೆ, ಕುಂತ್ಕೊಂಡ್ರು ಸ್ವಾಮಿ, ನಿಂತ್ರು ಸ್ವಾಮಿ ಅನ್ನೋ ಮಟ್ಟಕ್ಕೆ ಆ ತರ ಮೈಂಡ್ ಸೆಟ್ ಬಂದ್ಬಿಟ್ಟಿರ್ತೇವೆ. ಅಂದ್ರೆ ಮಹಾರಾಜರು ತುಂಬಾ ಚೆನ್ನಾಗಿ ನಡೀತಾ ಇರ್ತದೆ ಎಲ್ಲಾನು. ಯಾವಾಗ ನಾನು ಸ್ವಾಮಿ ಸಮರ್ಥರ ಒಂದು ಅನುಭವನ ನಾನು ಯೂಟ್ಯೂಬ್ ಚಾನಲ್ ನಲ್ಲಿ ಹಂಚ್ಕೋಬೇಕು ಅನ್ನೋ ಒಂದು ಕಾನ್ಫಿಡೆನ್ಸು, ಒಂದು ಮೈಂಡ್ ಫಿಕ್ಸ್ ಆಗ್ತಾರೋ, ಅವತ್ತು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಹೊಲದಲ್ಲಿ ಹಾವು, ಕೆಲವೊಂದಿಷ್ಟು ಪ್ರಾಣಿಗಳ ಜೊತೆನೆ ರೈತರು ಕೆಲಸ ಮಾಡಬೇಕಾಗುತ್ತೆ. ಇವರು ಕೆಲಸಕ್ಕೆ ಬುತ್ತಿ ಕಟ್ಕೊಂಡು ಹೋಗ್ತಾ ಇರುವಾಗ ಒಂದು ದೊಡ್ಡದಾಗಿರ್ತಕ್ಕಂಥ ಸರ್ಪ ರೌಂಡ್ ಹಾಕೊಂಡು ಮಲಗಿರುತ್ತೆ. ಇವರು ಏನ್ ಮಾಡ್ತಾರೆ ಅಂತಂದ್ರೆ, ಅದನ್ನ ಕಾಲಲ್ಲಿ ನೋಡೋದೇ ಇಲ್ಲ. ಕಾಲಲ್ಲಿ